ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಲೀಗಲ್ ನಾಲೆಡ್ಜ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾವಿವತ್ತು ತಿಳ್ಕೊಳ್ಳೋಣ ವಂಶವೃಕ್ಷದ ಬಗ್ಗೆ. ವಂಶವೃಕ್ಷ ಅಥವಾ ಫ್ಯಾಮಿಲಿ ಟ್ರೀ, ವಂಶಾವಳಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಮತ್ತು ಹೇಗೆ ಮಾಡಿಸೋದು ಅಂತ ತಿಳ್ಕೊಳ್ಳೋಣ. ಈ ವಂಶಾವಳಿ ಏಕೆ ಬೇಕಾಗುತ್ತೆ ಅನ್ನೋದನ್ನು ಫಸ್ಟು ತಿಳ್ಕೊಳ್ಳೋಣ. ಯಾವುದೇ ಒಂದು ಆಸ್ತಿನ ವರ್ಗಾವಣೆ ಮಾಡಬೇಕಾದ್ರೆ ಅಥವಾ ಆಸ್ತಿ ಹೊಂದಿರುವಂಥ ವ್ಯಕ್ತಿ ಮರಣ ಹೊಂದಾಗ ಆ ಆಸ್ತಿನ ನಮ್ಮ ಹೆಸರಿಗೆ ಕ್ಲೈಮ್ ಮಾಡ್ಕೋಬೇಕಾದ್ರೆ, ಯಾವ್ದಾದ್ರು ಇನ್ಶೂರೆನ್ಸ್ನ ಕ್ಲೈಮ್ ಮಾಡಬೇಕಂದ್ರೆ ಅಥವಾ ಯಾವುದೇ ಒಂದು ರೀತಿಯ ಬ್ಯಾಂಕಿನಲ್ಲಿ ಇಟ್ಟಿರೋವಂಥ ಠೇವಣಿನ ಕ್ಲೈಮ್ ಮಾಡ್ಕೋಬೇಕಂದ್ರೆ ಅಥವಾ ಹಣನ ಪಡ್ಕೋಬೇಕಂದ್ರೆ ಈ ವಂಶವೃಕ್ಷ ಬೇಕಾಗುತ್ತೆ. ಅಥವಾ ಯಾವುದೇ ಒಂದು ಆಸ್ತಿನ ನಾವು ಮಾರೋದಕ್ಕಾಗಲಿ ಕೊಳ್ಳೋದಕ್ಕಾಗಲಿ ಹೋದಾಗ ಆ ಆಸ್ತಿಗೆ ಇರುವಂಥ ವಾರಸುದಾರರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಒಂದು ಫ್ಯಾಮಿಲಿ ಟ್ರೀ ಖಂಡಿತವಾಗೂ ಬೇಕಾಗುತ್ತೆ. ಅಧಿಕೃತವಾದಂಥ ಫ್ಯಾಮಿಲಿ ಟ್ರೀನ ಹೇಗೆ ಪಡ್ಕೊಳ್ಳೋದು ಅಂದರೆ, ನಾವು ಎರಡು ರೀತಿಯಲ್ಲಿ ಫ್ಯಾಮಿಲಿ ಟ್ರೀನ ಪಡ್ಕೋಬೋದು. ಒಂದು ಆನ್ಲೈನ್ ಮುಖಾಂತರ, ಮತ್ತೊಂದು ಆಫ್ಲೈನ್ ಮುಖಾಂತರ. ಮೊದಲು ನಾವು ತಿಳ್ಕೊಳ್ಳೋಣ ಆಫ್ಲೈನ್ ಮುಖಾಂತರ ಹೇಗೆ ವಂಶಾವಳಿನ ಪಡ್ಕೋಬೋದು ಅಂತ. ಆಫ್ಲೈನ್ ಮುಖಾಂತರ ವಂಶಾವಳಿನ ಪಡ್ಕೋಬೇಕಾದ್ರೆ ಯಾವುದೇ ಒಂದು ವಕೀಲರ ಕಚೇರಿಗೆ ಹೋಗಿ ಅವ್ರಿಗೆ ನಮಗೆ ಈ ರೀತಿಯಾದಂತಹ ಒಂದು ಫ್ಯಾಮಿಲಿ ಟ್ರೀ ವಂಶವೃಕ್ಷ ಬೇಕು ಅಂತ ತಿಳಿಸಿದ್ರೆ ಕೇವಲ 20 ರೂಪಾಯಿ ಒಂದು ಸ್ಟ್ಯಾಂಪ್ ಪೇಪರ್ನಲ್ಲಿ ಅವರು ಅದರದ್ದೇ ಆದಂಥ ಒಂದು ನಿಯಮಗಳ ಅನುಸಾರ ಫ್ಯಾಮಿಲಿ ಟ್ರೀಯನ್ನು ತಯಾರಿಸ್ತಾರೆ. ಇದಕ್ಕೆ ನಾವು ಅವ್ರಿಗೆ ನೀಡಬೇಕಾಗಿರುವಂಥ ಮಾಹಿತಿ, ಕನಿಷ್ಠ ಪಕ್ಷ ನಾವು ಇದರಲ್ಲಿ 3 ತಲೆಮಾರುಗಳನ್ನಾದರೂ ಸೇರಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಒಂದು ಸ್ವಯಾರ್ಜಿತ ಆಸ್ತಿಯಾಗಿದ್ದರೆ ಆತನ ತಂದೆ ತಾಯಿ, ಆತನ ಹೆಸರು, ಆತನ ಹೆಂಡತಿ, ಮಕ್ಕಳ ಹೆಸರನ್ನು ಸೇರಿಸಬೇಕಾಗುತ್ತೆ. ಇದು ಆ ಒಂದು ಆಸ್ತಿಯು ಯಾವ ರೀತಿ ಬಂದಿದೆ ಎಂಬುದರ ಮೇಲೆ ತೀರ್ಮಾನಿಸಲಾಗುತ್ತದೆ. ಕೆಲವೊಮ್ಮೆ ಸಹೋದರ ಸಹೋದರಿಯರು ಎಲ್ಲರನ್ನೂ ಸೇರಿಸಬೇಕಾಗುತ್ತದೆ. ಅದು ಪಿತ್ರಾರ್ಜಿತವಾದ ಆಸ್ತಿಯಾಗಿದ್ದರೆ ಮಾತ್ರ. ಸ್ವಯಾರ್ಜಿತವಾದ ಆಸ್ತಿಯಾದರೆ ಆತನ ವಂಶಾವಳಿಯನ್ನು ಮಾತ್ರ ಸೇರಿಸಿ ತಂದೆ ತಾಯಿಯ ಹೆಸರನ್ನು ಸೇರಿಸಬೇಕಾಗುತ್ತದೆ. ನಾವು ಪಿತ್ರಾರ್ಜಿತ ಆಸ್ತಿಯನ್ನು ಪರಭಾರೆ ಮಾಡುತ್ತಿದ್ದರೆ ಆ ಸಮಯದಲ್ಲಿ ಸಹೋದರ ಸಹೋದರಿಯರು, ಅವರ ಮಕ್ಕಳು, ಗಂಡ ಹೆಂಡತಿ ಎಲ್ಲರನ್ನೂ ಕೂಡ ಈ ಒಂದು ವಂಶವೃಕ್ಷದಲ್ಲಿ ಸೇರಿಸಬೇಕಾಗುತ್ತದೆ. ಒಂದು ವಂಶವೃಕ್ಷವನ್ನು ಮಾಡಲು ಯಾರ ಹೆಸರುಗಳನ್ನು ಸೇರಿಸಬೇಕು, ಅವರ ಐಡೆಂಟಿಫಿಕೇಷನ್ಗೋಸ್ಕರ ಆಧಾರ್ ಕಾರ್ಡ್, ವೋಟರ್ ID ಅನ್ನು ನೀಡಬೇಕಾಗುತ್ತದೆ. ಕೆಲವೊಮ್ಮೆ ಫೋಟೋಗಳನ್ನು ಕೂಡ ನೀಡಬೇಕಾಗುತ್ತದೆ. ವಕೀಲರು ಈ ಸ್ಟ್ಯಾಂಪ್ ಪೇಪರನ್ನು ಅಫಿಡವಿಟ್ ಮಾಡಿ ಅದರಲ್ಲಿ ಮಾಹಿತಿಯನ್ನು ಸಂಪೂರ್ಣವಾಗಿ ತುಂಬಿಸಿ ಅವರು ಅಟೆಸ್ಟ್ ಮಾಡಿ ಅದನ್ನು ನೋಟರಿ ಮಾಡಿಸಿ ಕೊಡುತ್ತಾರೆ. ನಂತರ ಇದನ್ನು ಅಲ್ಲಿ ನಮ್ಮ ಸಮೀಪದಲ್ಲಿರುವಂತಹ ವಿಲೇಜ್ ಅಕೌಂಟೆಂಟ್ನ ಬಳಿ ನೀಡಬೇಕಾಗುತ್ತದೆ. ಈ ವಿಲೇಜ್ ಅಕೌಂಟೆಂಟ್ ಈ ಎಲ್ಲ ಮಾಹಿತಿಗಳನ್ನು ನೋಡಿ ಈ ಒಂದು ವಂಶವೃಕ್ಷದಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರ ಆಧಾರ್ ಕಾರ್ಡ್, ವೋಟರ್ ID ಕಾರ್ಡ್ ಅಥವಾ ರೇಷನ್ ಕಾರ್ಡ್ಗಳ ಮಾಹಿತಿಯನ್ನು ಪರಿಶೀಲನೆ ನಡೆಸಿ ವಿಲೇಜ್ ಅಕೌಂಟೆಂಟ್ ಈ ಒಂದು ಮಾಹಿತಿಯನ್ನು ವಕೀಲರು ನೀಡಿರುವ ಅಫಿಡವಿಟ್ ಹೊಂದಿರುವಂತಹ ಈ ಸ್ಟ್ಯಾಂಪ್ ಜೊತೆಗೆ ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ ಕಳಿಸುತ್ತಾರೆ. ನಾವೇನು ಕಂದಾಯ ನಿರೀಕ್ಷಕರು ಅಂತ ಕರಿತೀವಿ, ಅವರಿಗೆ ಅದನ್ನು ತಲುಪಿಸ್ತಾರೆ. ಅವರು ಅದನ್ನು ಪರಿಶೀಲನೆ ನಡೆಸಿ ಅದನ್ನು ನಂತರ ಉಪತಹಶೀಲ್ದಾರ್ಗೆ ಕಳಿಸುತ್ತಾರೆ. ಉಪತಹಶೀಲ್ದಾರ್ ಅವರು ಇದನ್ನು ಪರಿಶೀಲಿಸಿ ಎಲ್ಲ ಅಂಶಗಳು ಸರಿ ಬಂದರೆ ಅದನ್ನು ವಿಲೇಜ್ ಅಕೌಂಟೆಂಟ್ನ ಮುಖಾಂತರ ಈ ಒಂದು ಸರ್ಟಿಫೈಡ್ ಫ್ಯಾಮಿಲಿ ಟ್ರೀಯನ್ನು 7 ದಿನಗಳ ಒಳಗಾಗಿ ನೀಡುತ್ತಾರೆ. ಇದರ ಸಮಯ ಸಕಾಲ ಯೋಜನೆಯಲ್ಲಿ 7 ದಿನಗಳಾಗಿರುತ್ತದೆ. ನೀವು ವಕೀಲರ ಮುಖಾಂತರ ಹೋಗಲು ಸಾಧ್ಯವಾಗದೆ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾದರೆ ನಿಮ್ಮ ಹತ್ತಿರದಲ್ಲಿರುವ ಯಾವುದೇ ಒಂದು ನಾಡ ಕಚೇರಿ ಅಥವಾ ಬೆಂಗಳೂರು 1 ಅಥವಾ CSC ಕಚೇರಿಗಳು ಅಥವಾ ಡಿಜಿಟಲ್ ಸೇವಾ ಕೇಂದ್ರಗಳಲ್ಲಿ ಮೊದಲು ತಿಳಿಸಿರುವಂಥ ಎಲ್ಲ ಸದಸ್ಯರ ಮಾಹಿತಿಗಳನ್ನು ಒಳಗೊಂಡ ಆಧಾರ್ ಕಾರ್ಡ್, ವೋಟರ್ ID ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಯಾವುದೇ ಮಾಹಿತಿಯ ಅಪ್ಲಿಕೇಶನ್ ಹೊಂದಿರುವಂತಹ ದಾಖಲೆಗಳನ್ನು ಹಾಗೂ ಕೆಲವು ಬಾರಿ ಫೋಟೋವನ್ನು ಇರುವುದರಿಂದ ಡಿಜಿಟಲ್ ಸೇವಾ ಕೇಂದ್ರಗಳಲ್ಲಿ ಅವರೇ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುತ್ತಾರೆ. ಈ ರೀತಿಯಾಗೂ ಕೂಡ ನಾವು ವಂಶವೃಕ್ಷವನ್ನು ಪಡೆಯಬಹುದು. ಇದು ಕೂಡ ಸರ್ಟಿಫೈಡ್ ಆದಂಥ ವಂಶವೃಕ್ಷ ಆಗಿರುತ್ತದೆ. ಯಾರ ಸಹಾಯವಿಲ್ಲದೆ ನಾವೇ ಕೂಡ ಅಪ್ಲೈ ಮಾಡಬಹುದು. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಲ್ಯಾಪ್ಟಾಪ್, ಕಂಪ್ಯೂಟರ್, ಮೊಬೈಲ್ನ ಮುಖಾಂತರವೂ ಕೂಡ ನಾವು ಈ ಒಂದು ಸರ್ಟಿಫಿಕೇಟನ್ನು ಅಪ್ಲೈ ಮಾಡಬಹುದು. ಅದಕ್ಕೆ ನಾವು ನಾಡ ಕಚೇರಿಯ ವೆಬ್ಸೈಟ್ನ ಮುಖಾಂತರ ಅಪ್ಲೈ ಮಾಡಬಹುದು.
ಅಪ್ಲೈ ಮಾಡುವ ಮೊದಲು ಈ ಮೊದಲು ತಿಳಿಸುವ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ ಅದು ತಕ್ಕಂತಹ ಸೈಜ್ನಲ್ಲಿ ಇರಿಸಿಟ್ಟುಕೊಂಡಿರಬೇಕು. ಇದಕ್ಕೆ ಡಿಜಿಟಲ್ ಸಹಿ ಕೂಡ ಬೇಕಾಗಿರುವುದರಿಂದ ಪ್ರತಿಯೊಂದನ್ನು ಫೋಟೋ ಸಹಿತ ಸ್ಕ್ಯಾನ್ ಮಾಡಿ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿದ ನಂತರ ನಿಮಗೆ ಅಕ್ನಾಲೆಜ್ಮೆಂಟ್ ದೊರೆಯುತ್ತದೆ. ಒಂದು ಫ್ಯಾಮಿಲಿ ಟ್ರೀಯನ್ನು ನಿಗದಿತ ದಿನಾಂಕದೊಳಗೆ ಪಡೆಯಬಹುದು. ನೀವು ಯಾವುದೇ ಸೇವಾ ಕೇಂದ್ರಗಳಲ್ಲಿ ಹೋಗಿ ಅಪ್ಲೈ ಮಾಡಲು ಸಮಯವಿಲ್ಲದಿದ್ದರೆ ನೀವೇ ಸ್ವತಃ ನಿಮ್ಮ ಮೊಬೈಲ್, ಲ್ಯಾಪ್ಟಾಪ್ ಮುಖಾಂತರ ಅಪ್ಲೈ ಮಾಡಬಹುದು. ಅದಕ್ಕೆ ನಾನು ತಿಳಿಸಿರುವಂಥ ಎಲ್ಲ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿಕೊಂಡಿರಬೇಕು. ಜೊತೆಗೆ ಡಿಜಿಟಲ್ ಸಹಿಯನ್ನು ಕೂಡ ಸ್ಕ್ಯಾನ್ ಮಾಡಿಸಿಕೊಂಡಿರಬೇಕು. ಇವುಗಳನ್ನು ನಾಡ ಕಚೇರಿಯ ವೆಬ್ಸೈಟ್ನ ಮುಖಾಂತರ ಫ್ಯಾಮಿಲಿ ಟ್ರೀ ವಿಭಾಗದಲ್ಲಿ ಲಾಗಿನ್ ಆಗಿ ಅಪ್ಲೈ ಮಾಡಬಹುದು. ಅದು ಕೇಳುವಂತಹ ಎಲ್ಲ ಅಂಶಗಳನ್ನು ಒದಗಿಸುತ್ತಾ ಹೋದಲ್ಲಿ ಕೊನೆಯಲ್ಲಿ ಅಕ್ನಾಲೆಜ್ಮೆಂಟ್ ದೊರೆಯುತ್ತದೆ. ಅಕ್ನಾಲೆಜ್ಮೆಂಟ್ ಬಂದ ನಂತರ ಕೆಲವೇ ದಿನಗಳಲ್ಲಿ ನೀವು ಈ ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟನ್ನು ಪಡೆಯಬಹುದು. ಈ ಫ್ಯಾಮಿಲಿ ಟ್ರೀಯನ್ನು ಪಡೆಯುವುದು ಅತಿ ಕಡಿಮೆ ಖರ್ಚಿನಲ್ಲಿ ಆಗುವಂಥ ಕೆಲಸವಾಗಿದೆ ಮತ್ತು ಯಾವುದೇ ಒಂದು ಆಸ್ತಿ ಖರೀದಿ ಮಾಡುವ ಮುನ್ನ ಈ ಫ್ಯಾಮಿಲಿ ಟ್ರೀಯನ್ನು ಪಡೆಯುವುದು ಅತಿ ಅವಶ್ಯಕವಾಗಿರುತ್ತದೆ. ಅಥವಾ ಯಾವುದೇ ಒಂದು ಜಂಟಿ ಖಾತೆಯನ್ನು ಮಾಡಿಸಲು, ಯಾವುದೇ ಒಂದು ಇನ್ಶೂರೆನ್ಸನ್ನು ಕ್ಲೈಮ್ ಮಾಡಿಕೊಳ್ಳಲು, ಯಾವುದೇ ಒಂದು ಆಸ್ತಿಯನ್ನು ವರ್ಗಾವಣೆ ಮಾಡಿಕೊಳ್ಳಲು ಅಥವಾ ನಾಮಿನಿ ಎಂದು ತಿಳಿಸಿಕೊಡಲು ಈ ಒಂದು ವಂಶವೃಕ್ಷ ಅತ್ಯವಶ್ಯಕವಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಈ ವಂಶವೃಕ್ಷವನ್ನು ಮಾಡಿಸುವುದು ಅವಶ್ಯಕವಾಗಿರುತ್ತದೆ. ಯಾವುದೇ ಒಂದು ಆಸ್ತಿಯನ್ನು ಕೊಳ್ಳುವಾಗ ಈ ವಂಶವೃಕ್ಷವಿದ್ದರೆ ಉತ್ತರಾಧಿಕಾರಿಗಳು ಯಾರೆಂದು ತಿಳಿಯುವುದರಿಂದ ಮುಂದೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಆದ್ದರಿಂದ ಈ ವಂಶವೃಕ್ಷವು ಅತಿ ಅವಶ್ಯಕವಾದಂತಹ ಒಂದು ದಾಖಲೆಯಾಗಿದೆ. ನಾನು ತಿಳಿಸಿದಂತೆ ನಾವು ಈ ವಂಶವೃಕ್ಷವನ್ನು ಅತಿ ಸುಲಭವಾಗಿ ಪಡೆಯಬಹುದು. ಈ ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇತರರಿಗೂ ಕಾನೂನಿನ ಜ್ಞಾನವನ್ನು ಹಂಚಿ. ಧನ್ಯವಾದಗಳು.